ಅಮ್ಮ ಹೇಳ್ತಾ ಇದಾರೆ ಒಂದ್ ಕಡೆ ನಿಂತ್ಕೊ ಮಗ ಅಂತ. ನಾನು ಇಲ್ಲ ಅಮ್ಮ ಎಲ್ಲಾ ಕಡೆ ಓಡಾಡ್ತೀನಿ, ನಾನು ಸುಮ್ಮನೆ ನಿಂತ್ಕೊಳ್ಳಲ್ಲ, ನೋಡು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದ್ ಕಡೆ ನಿಂತ್ರೆ ಏನ್ ಚೆನ್ನಾಗಿರುತ್ತೆ, ಡ್ಯಾನ್ಸ್ ಮಾಡ್ತಾ ಇರ್ಬೇಕು, ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೇಕು, ಆವಾಗ್ಲೇ ಚೆನ್ನಾಗಿರುತ್ತಲ್ವಾ. ಎಲ್ರು ನನ್ನನ್ನ ನೋಡಿ ನಗ್ತಾ ಇದ್ರು. ಮಗು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಕ್ಯೂಟಿ ಆಗಿದೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಅಪ್ಪ ಹೋಗಿ ಭೀಮಾ ಮೂವಿಗೆ ಟಿಕೆಟ್ ತರಕ್ ಹೋದ್ರು. ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಪ್ಪಗೆ, ಯಾಕಂದ್ರೆ ನಿಮ್ ಹತ್ರ ಚಿಕ್ಕ ಮಗು ಇದೆ, ಚಿಕ್ಕ ಮಗು ಇದ್ದಾಗ ಈ ಮೂವಿ ನೋಡಕ್ ಆಗಲ್ಲ, ಇದ್ರಲ್ಲಿ ಫೈಟ್ ಜಾಸ್ತಿ ಇದೆ, ಹಾಗಾಗಿ ಮಕ್ಕಳನ್ನ ಅಲೋ ಇಲ್ಲ ಅಂತ ಹೇಳಿದ್ರು. ಪಾಪ ಅಮ್ಮನಿಗೆ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಅಷ್ಟು ದೂರದಿಂದ ಮೂವಿ ನೋಡ್ಬೇಕು ಅಂತ ನಮ್ಮಮ್ಮ ತುಂಬಾ ದಿನದ ಮೇಲೆ ಬಂದಿದ್ರು, ಆದ್ರೆ ಪಾಪ ನೋಡಕ್ ಆಗ್ಲಿಲ್ಲ. ಮತ್ತೆ ಇನ್ನೇನ್ ಮಾಡೋದು, ಪರವಾಗಿಲ್ಲ ಬಿಡಿ ಅಮ್ಮ, ಮತ್ತೆ ನೆಕ್ಸ್ಟ್ ಟೈಮು ಬೇರೆ ಯಾವ್ದಾದ್ರು ಮೂವಿ ನೋಡೋಣ ಅಂತ ಹೇಳಿದೆ. ಅದಾದ್ಮೇಲೆ ನಾನು ಫ್ರಾಕ್ ತಗೊಳಕ್ಕೆ ಅಂತ ಶಾಪ್ ಒಳಗಡೆ ಹೋದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಡ್ರೆಸ್ ಎಲ್ಲ. ನಾನು ರೆಡ್ ಕಲರ್ ಡ್ರೆಸ್ ತಗೊಂಡೆ. ಅದಾದ್ಮೇಲೆ ನಮ್ಮ ಅಪ್ಪ ಏನಾದ್ರೂ ತಿನ್ನಕ್ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ಮೇಲೆ ನಾನು ನ್ಯಾಚೂಸು, ಬರ್ಗರು, ಜ್ಯೂಸು ಎಲ್ಲ ತಗೊಂಡೆ. ಎಲ್ಲಾನು ಒಂದೊಂದು ಪೀಸ್ ತಗೊಂಡು 3 ಜನ ತಿಂದ್ವಿ. ಅಪ್ಪ, ಅಮ್ಮ, ನಾನು ಎಲ್ರು ಶೇರ್ ಮಾಡ್ಕೊಂಡು ಎಲ್ರು ಸ್ವಲ್ಪ ಸ್ವಲ್ಪ ತಿಂದ್ವಿ. ನನಗಂತೂ ಸ್ವಲ್ಪನೂ ಪೇಷನ್ಸ್ ಇಲ್ಲ, ಇನ್ನು ಯಾವಾಗ ಬರುತ್ತೋ, ನಾವು ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು ಅಂತ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ಆರ್ಡರ್ ಬಂದ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ, ಫಸ್ಟ್ ಜ್ಯೂಸ್ ಕುಡಿತೀನಿ.